ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಈ ವಿಡಿಯೋ ನಿಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ಮೇಲಿಂದ ನೀವು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನೀವು ಗೈಡ್ ಮಾಡಬಹುದು ಅಂತ ವಿಡಿಯೋ. ಏನಪ್ಪಾ ಅಂದ್ರೆ, ಇವಾಗ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ, ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ. ಎಲ್ಲಿ ನೋಡಿದ್ರು ಕೂಡ ನಮಗೆ ಐಫೋನ್ ಅಷ್ಟೇ ಜನ ಐಫೋನ್ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಬರೀ ಶ್ರೀಮಂತರು ಮಾತ್ರ ಐಫೋನ್ ತಗೊಂತಾ ಇದ್ರು, ಅವರಷ್ಟೇ ಯೂಸ್ ಮಾಡ್ತಾ ಇದ್ರು. ಇವಾಗ ಹಂಗಲ್ಲ, ಎಲ್ಲರೂ ಕೂಡ ಐಫೋನ್ಸ್ ಆದ್ರೆ ತಗೊಂತಾ ಇದ್ದಾರೆ. ತಗೊಳ್ಳಿ, ಆದ್ರೆ ತಗೋಬೇಕಾದ್ರೆ ಕರೆಕ್ಟ್ ಆಗಿ ತಗೊಳ್ಳಿ. ಇವಾಗ ಹೊಸ ಮೊಬೈಲ್ ತಗೋಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಆದ್ರೆ ಪಾಪ ಎಲ್ಲರೂ ಕೂಡ ಹೊಸ ಮೊಬೈಲ್ ತಗೊಳೋದಿಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಸೆಕೆಂಡ್ಸ್ ಗೆ ಯಾರಾದ್ರೂ ಕೊಡ್ತಾರ, ಎಲ್ಲಾದ್ರೂ ಕಮ್ಮಿ ಪ್ರೈಸ್ ಗೆ ಐಫೋನ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಸರ್ಚ್ ಮಾಡೋದಕ್ಕಾದ್ರೆ ಹೋಗ್ತೀವಿ. ಆವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ತುಂಬಾ ಪೇಜಸ್ ಆದ್ರೆ ಸಿಗುತ್ತೆ, ಬರೀ 20,000, 30,000, 50,000 ಈ ಒಂದು ರೇಂಜ್ ಅಲ್ಲಿ ನಾವು ಐಫೋನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವೇನಾದ್ರೂ ಟೆಂಪ್ಟ್ ಆಗ್ಬಿಟ್ಟು ಅವರಿಗೆ ದುಡ್ಡು ಹಾಕಿದ್ರೆ ಅಂದ್ರೆ 3 ನಾಮ ಇಡ್ತಾರೆ. ಇವತ್ತು ಆ ವಿಡಿಯೋ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ಸೆಕೆಂಡ್ಸ್ ಗೆ ಐಫೋನ್ಸ್ ತಗೋಬೇಕು ಅಂದ್ರೆ ಎಲ್ಲಿ ತಗೋಬೇಕಂತಾನು ಕೂಡ ನಾನು ನಿಮಗೆ ಹೇಳ್ತೀನಿ. ಎಲ್ಲೆಲ್ಲ ತಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಾನೊಂದೆರಡು ಪ್ಲೇಸ್ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಐಫೋನ್ಸ್ ಆದ್ರೆ ಪರ್ಚೇಸ್ ಮಾಡಿ. ಅದ್ರ ಜೊತೆಗೆ ಇವಾಗ ಸೆಕೆಂಡ್ಸ್ ನೀವೇನಾದ್ರೂ ಐಫೋನ್ ತಗೊಂತಿದ್ದೀರಾ ಅಂದ್ರೆ ಆ ಒಂದು ಐಫೋನ್ ಅಲ್ಲಿ ಡಿಸ್ಪ್ಲೇ ಒರಿಜಿನಲ್ ಇದೆಯಾ, ಫೇಕ್ ಇದೆಯಾ, ಬ್ಯಾಟ್ರಿ ಒರಿಜಿನಲ್ ಫೇಕ್. ಸೊ ಈ ರೀತಿಯಾಗಿ ಐಫೋನ್ ಅಲ್ಲಿ ಏನೇನೆಲ್ಲ ಪಾರ್ಟ್ಸ್ ಒರಿಜಿನಲ್ ಇದೆ, ಏನೇನೆಲ್ಲ ಪಾರ್ಟ್ಸ್ ಡೂಪ್ಲಿಕೇಟ್ ಇದೆ, ಸೊ ಇದನ್ನ ಯಾವ ರೀತಿ ಕಂಡುಹಿಡಿಯೋದು, ಇದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳದ್ನಲ್ಲ, ಒಂದ್ಸಲ ನೀವು ಈ ಒಂದು ವಿಡಿಯೋ ನೋಡಿದೀರಾ ಅಂದ್ರೆ ಈ ವಿಡಿಯೋ ನಿಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಆದಷ್ಟು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ, ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಸಬ್ಸ್ಕ್ರೈಬರ್ ನನಗೊಂದು ಪೇಜ್ ಕಳಿಸಿದ್ರು, ಒಂದು ಐಫೋನ್ ಪೇಜ್ ಕಳಿಸಿದ್ರು. ಬ್ರೋ ಇದು ಜೆನ್ಯೂನಾ ಫೇಕ್ ಅಂತ ಹೇಳ್ಬಿಟ್ಟು ತಿಳಿಸಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ರು ಆದ್ರೆ ಹೇಳಿದ್ರು. ಆ ಪೇಜ್ ಓಪನ್ ಮಾಡಿ ನೋಡಿದಾಗ ನನಗೆ ಮೈಂಡ್ ಬ್ಲಾಕ್ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇವರು ಫ್ರಾಡ್ ಮಾಡ್ತಾ ಇದ್ದಾರೆ, ಯಾವ ಲೆವೆಲ್ ಅಲ್ಲಿ ಇವರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ವಿತ್ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಅವ್ರು ಏನೇನೆಲ್ಲ ಐಫೋನ್ಸ್ ಎಷ್ಟು ಕಮ್ಮಿ ಪ್ರೈಸ್ ಗೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಐಫೋನ್ 14 20,000ಕ್ಕೆ ಸಿಗುತ್ತೆ, ಐಫೋನ್ 13 21,000ಕ್ಕೆ ಸಿಗುತ್ತೆ, ಐಫೋನ್ 12 ಮಿನಿ 13,500ಕ್ಕೆ ಸಿಗುತ್ತೆ, ಐಫೋನ್ 14 ಪ್ರೋ 35,000ಕ್ಕೆ ಸಿಗುತ್ತೆ, ಐಫೋನ್ 13 ಪ್ರೋ 30,000 ಕೊಡ್ತಾರೆ, ರೆಡ್ಮಿ K50i ಇದು ಬರೀ ನಿಮಗೆ 5,000 ರೂಪಾಯಿಗೆ ಸಿಗುತ್ತೆ. ಇನ್ನ ಟೆಕ್ನೋ ಫ್ಯಾಂಟಮ್ ವಿ ಫೋಲ್ಡ್ ಇದು ಬಂದ್ಬಿಟ್ಟು ಫೋಲ್ಡಬಲ್ ಫೋನ್. ಈ ಫೋಲ್ಡಬಲ್ ಫೋನ್ ನ ಬರೀ ಇವರು 33,000ಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ಈ ಮೊಬೈಲ್ ನ ನೀವು ತಗೋಬೇಕು ಅಂದ್ರೆ ನಾರ್ಮಲ್ ಆಗಿ 1,25,000 ಆಗುತ್ತೆ. ಆದ್ರೆ ಇವರು ಈ ಮೊಬೈಲ್ ನ ಬರೀ 35,000ಕ್ಕೆ ಕೊಡ್ತಾ ಇದ್ದಾರೆ. ಇನ್ನ ಐಫೋನ್ XR ನಿಮಗೆ 9,000ಕ್ಕೆ ಸಿಗುತ್ತೆ, ಐಫೋನ್ X 10,500ಕ್ಕೆ ಸಿಗುತ್ತೆ. ಈ ಪ್ರೈಸಸ್ ಕೇಳಿದಾಗ ನನಗೆ ಮೈಂಡ್ ಬ್ಲಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಈ ಒಂದು ಪ್ರೈಸ್ ನಮಗೆ ಒಳ್ಳೆ ಆಂಡ್ರಾಯ್ಡ್ ಮೊಬೈಲ್ಸ್ ಸಿಗೋದಿಲ್ಲ. ಅಂತದ್ರಲ್ಲಿ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಐಫೋನ್ಸ್ ನ ಕೊಡ್ತಾ ಇದ್ದಾರೆ. ಈ ಐಫೋನ್ಸ್ ಜೆನ್ಯೂನಾ ಫೇಕ್ ಒಂದು ಕೂಡ ಗೊತ್ತಿಲ್ಲ, ಆದ್ರೆ ಕಂಪ್ಲೀಟ್ಲಿ ಫೇಕ್ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು ನನಗೆ ಡೌಟ್ ಬಂದಿದ್ದೇನು ಅಂದ್ರೆ, ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಇಲ್ಲ, ನಾವು ಆನ್ಲೈನ್ ಆದ್ರೆ ಪೇಮೆಂಟ್ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಆನ್ಲೈನ್ ಪೇಮೆಂಟ್ ಮಾಡಿದೀರಾ ಅಂದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ಕ್ಲೀನ್ ಆಗಿ ಒಂದು 3 ನಾಮ ಆದ್ರೆ ಹೇಳಿರ್ತಾರೆ. ರೀಸನ್ ಏನು ಅಂದ್ರೆ, ನಾನು ಅವ್ರ ಹತ್ರ ಮೆಸೇಜ್ ಮಾಡಿನೂ ಕೂಡ ನೋಡಿದೆ, ನೀವೇ ಕ್ಯಾಶ್ ಆನ್ ಡೆಲಿವರಿ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ನಾನೇನ್ ಹೇಳಿದೆ ಅಂದ್ರೆ, ನಿಮಗೆ ಎಕ್ಸ್ಟ್ರಾ 5,000 ಪೇ ಮಾಡ್ತೀನಿ, ನೀವೇನಾದ್ರೂ ಕ್ಯಾಶ್ ಆನ್ ಡೆಲಿವರಿ ಒಪ್ಕೊಂಡ್ರೆ ನಾನು 5,000 ಎಕ್ಸ್ಟ್ರಾ ಕೊಡ್ತೀನಿ, ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದೆ. ಅವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವೇನ್ 5,000 ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರಲ್ಲ, ಫಸ್ಟ್ ಆ ದುಡ್ಡನ್ನ ನಮಗೆ ಹಾಕಿ ಆಮೇಲೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅಪ್ರೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 5,000 ಅಲ್ಲ ಇನ್ನೊಂದ್ 2,000 ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಇವರು ಫ್ರಾಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೀವಾಗ ದುಡ್ಡು ಹಾಕಿದೀರಾ ಅಂದ್ರೆ ನಿಮ್ ಮನೆಗೆ ಫೋನ್ ಬರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಒಂದು ಫೇಕ್ ಫೋನ್ ಕಳಿಸ್ತಾರೆ, ಅಂದ್ರೆ ಸ್ಕ್ಯಾಮ್ ಮಾಡ್ಬಿಟ್ಟು ನಿಮಗೆ ಕಳಿಸ್ತಾರೆ. ಆಮೇಲೆ ನೀವು ಹೇಳ್ಬೋದು, ಬ್ರೋ ನನಗೆ ನೋಡಿದ್ರೆ ಫೇಕ್ ಬಂದಿದೆ, ನೀವು ನೋಡಿದ್ರೆ ಒರಿಜಿನಲ್ ಅಂತೀರಾ ಅಂದ್ರೆ, ನಾವು ಒರಿಜಿನಲ್ ಸೆಂಡ್ ಮಾಡಿರೋದು, ನಿಮಗೆ ಫೇಕ್ ಬಂದಿದೆ, ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾವಿಲ್ಲಿ ಶಿಪ್ ಮಾಡ್ಬೇಕಾದ್ರೆ ಒರಿಜಿನಲ್ ಫೋನೇ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂತ ಒಂದು ಪೇಜಸ್ ಇಂದ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೆ, ಒಂದೇ ಒಂದು ಪೇಜ್ ತೋರಿಸ್ಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹುಡುಕೊಂತ ಹೋದ್ರೆ ಇಷ್ಟು ಸಿಗುತ್ತೆ, ಇಷ್ಟು ಪೇಜಸ್ ಇರುತ್ತೆ. ಇಷ್ಟು ಪೇಜಸ್ ಅಲ್ಲಿ ನಿಮಗೆ ಬರೀ 10 to 20% ಮಾತ್ರ ಜೆನ್ಯೂನ್ ಇರುತ್ತೆ, ಇನ್ನೆಲ್ಲಾನು ಕೂಡ ಕಂಪ್ಲೀಟ್ಲಿ ಫೇಕ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಕಳ್ತನ ಆಗಿರೋ ಫೋನ್ಸ್ ಕೂಡ ಇರುತ್ತೆ, ಕಳ್ತನ ಮಾಡ್ಕೊಂಡು ಬಂದಿರ್ತಾರಲ್ಲ ಐಫೋನ್ಸ್, ಆ ಒಂದು ಐಫೋನ್ಸ್ ಕೂಡ ಇಲ್ಲಿ ಕಮ್ಮಿ ಪ್ರೈಸ್ ಗೆ ಸೇಲ್ ಮಾಡ್ತಾರೆ. ಇಂತ ಐಫೋನ್ಸ್ ಇಂದನೂ ಕೂಡ ನೀವು ತುಂಬಾ ಹುಷಾರಾಗಿ ಇರಬೇಕು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಎಲ್ಲೋ ಒಂದ್ ಕಡೆ ನಿಮಗೆ ಐಫೋನ್ಸ್ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಣ್ ಮುಚ್ಕೊಂಡು ಆ ಒಂದು ಮೊಬೈಲ್ಸ್ ನ ತಗೊಂಡಿದ್ದೀರಾ ಅಂದ್ರೆ ಆಮೇಲೆ ಪಿಕ್ಚರ್ ಬಿಡುತ್ತೆ. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಇವಾಗ ನೀವು ಹೇಳಿರೋ ಪೇಜ್ ನೋಡ್ಕೊಂಡ್ರೆ 99K ಫಾಲೋವರ್ಸ್ ಇದ್ದಾರೆ, ಹತ್ತತ್ರ 1,00,000 ಫಾಲೋವರ್ಸ್ ಅಂತಾನೆ ಇಟ್ಕೊಳ್ಳಿ. ಮತ್ತೆ ನೀವು ನೋಡಿದ್ರೆ ಫೇಕ್ ಅಂತೀರಾ, ಮತ್ತೆ ಅಷ್ಟು ಜನ ಹೆಂಗ್ ಫಾಲೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ.
ಇರುತ್ತೆ, ನೀವೆಲ್ಲರೂ ಕೂಡ ಇಲ್ಲೇ ಬಕ್ರ ಆಗೋದು. ರೀಸನ್ ಏನು ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಕೌಂಟ್ಸ್ ಸೇಲಿಗೆ ಇರುತ್ತೆ. 100K 200K 300K ಫಾಲೋವರ್ಸ್ ಇರೋ ಅಕೌಂಟ್ಸ್ ಏನಿರುತ್ತಲ್ಲ ಆ ಒಂದು ಅಕೌಂಟ್ಸ್ ನಿಮಗೆ 50,000 60,000 70,000 ಸೊ ಈ ಒಂದು ಪ್ರೈಸ್ ಗೆ ನಿಮಗೆ ಸೇಲ್ ಮಾಡ್ತಾರೆ. ಇವಾಗ ನಾನೊಂದು 50,000 ಕೊಟ್ಟಿದ್ದೀನಿ ಅಂದ್ರೆ 100K ಫಾಲೋವರ್ಸ್ ಇರೋ ಅಕೌಂಟ್ ನ ನನಗೆ ಕೊಡ್ತಾರೆ, ನಾನ್ ಬೇಕಂದ್ರೆ ಅದನ್ನ ಯೂಸ್ ಮಾಡಬಹುದು. ಆ ತರ ಅಕೌಂಟ್ಸ್ ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಶೇರ್ ಮಾಡ್ತಾರೆ. ಅವಾಗ ನೀವೇನ್ ಅನ್ಕೊಂತೀರಾ 100K ಫಾಲೋವರ್ಸ್ ಇದೆ ಅಪ್ಪ, ಎಷ್ಟು ಜನ ತಗೊಂಡಿರ್ತಾರೆ, ಎಷ್ಟು ಜೆನ್ಯೂನ್ ಪೇಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ದುಡ್ಡು ಹಾಕ್ಬಿಟ್ಟು ಮೋಸ ಹೋಗ್ತೀರಾ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ರೀಸನ್ ಏನು ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಫ್ರೆಂಡ್ಸ್ ಕೂಡ ತುಂಬಾ ಜನ ಇದ್ರಲ್ಲ ಆದ್ರೆ ದುಡ್ಡು ಕಳ್ಕೊಂಡಿದ್ದಾರೆ. ಅಂದ್ರೆ 100% ಆಸೆ ಇರುತ್ತೆ, ಐಫೋನ್ ಅಂದ್ರೆ ಆಸೆ ಇರುತ್ತೆ, ನಾವು ಕೂಡ ಐಫೋನ್ ತಗೋಬೇಕು ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಆ ಆಸೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೊಂದ್ ಕಡೆ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ತಾರೆ. ಅವಾಗ ಮೋಸ ಆಗತ್ತೆ ಅಂತಾನೆ ಹೇಳ್ಬೋದು. ಈ ತರ ಪೇಜಸ್ ಇಂದ, ಅದು ಕೂಡ ಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಪೇಜಸ್ ನಿಮಗೆ ವಿಪರೀತ ಇರುತ್ತೆ. ಇಂಥ ಪೇಜಸ್ ಇಂದ ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಐಫೋನ್ಸ್ ತಗೋಬೇಕಾದ್ರೆ ಏನೇನೆಲ್ಲ ಚೆಕ್ ಮಾಡ್ಬೇಕು. ಇವಾಗ ಹೊಸದಾಗಿ ಐಫೋನ್ ತಗೊಂತಿದ್ದೀರಾ ಅಂದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಜನ ಏನು ಅಂದ್ರೆ ಸೆಕೆಂಡ್ಸ್ ಗೆ ಐಫೋನ್ಸ್ ತಗೊಂತಾರೆ, ಅಲ್ಲಿ ನೀವು ತುಂಬಾ ಹುಷಾರಾಗಿ ಇರಬೇಕು. ಸೆಕೆಂಡ್ಸ್ ಗೆ ಐಫೋನ್ಸ್ ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಆ ಒಂದು ಮೊಬೈಲ್ ಅಲ್ಲಿ ಎಲ್ಲಾನು ಕೂಡ ಒರಿಜಿನಲ್ ಪಾರ್ಟ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ತುಂಬಾ ಮೊಬೈಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಮೊಬೈಲ್ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತಗೊಂತೀರಾ, ತಗೊಂಡಿದ್ದಾದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಐಫೋನ್ ಅಲ್ಲಿ ಡಿಸ್ಪ್ಲೇ ಡೂಪ್ಲಿಕೇಟ್ ಇರುತ್ತೆ, ಬ್ಯಾಟರಿ ಡೂಪ್ಲಿಕೇಟ್ ಇರುತ್ತೆ, ಮೊಬೈಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರೋದಿಲ್ಲ, ಸ್ಪೀಕರ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿರೋದಿಲ್ಲ. ಈ ರೀತಿಯಾಗಿ ತುಂಬಾ ಇಶ್ಯೂಸ್ ಆದ್ರೆ ಇರುತ್ತೆ. ಈ ಒಂದು ಇಶ್ಯೂಸ್ ಯಾವ ರೀತಿ ಗೊತ್ತಾಗುತ್ತೆ ಬ್ರೋ, ನಾವು ಸರ್ವಿಸ್ ಸೆಂಟರ್ ಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಯಾವ ಸರ್ವಿಸ್ ಸೆಂಟರ್ಗೂ ಕೂಡ ನೀವು ಹೋಗ್ಬೇಡಿ. ಇವಾಗ ನಾನು ನಿಮಗೆ ಒಂದ್ ಸ್ವಲ್ಪ ಸ್ಟೆಪ್ಸ್ ಹೇಳ್ತೀನಿ, ಆ ಒಂದು ಸ್ಟೆಪ್ಸ್ ನ ನೀವು ಫಾಲೋ ಆದ್ರೆ ಸಾಕು. ಜಸ್ಟ್ ಒಂದು 60 ಸೆಕೆಂಡ್ಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನಂದೆ, ಅದೊಂದನ್ನ ನೋಡಿ, ರೀಲ್ಸ್ ವಿಡಿಯೋ. ಒಂದ್ಸಲ ಮೊಬೈಲ್ ನ ಈ ರೀತಿಯಾಗಿ ರೊಟೇಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದೊಂದು ವಿಡಿಯೋ ನೋಡಿ ನೆಕ್ಸ್ಟ್ ಟೈಮ್ ಇಂದ ನೀವು ಐಫೋನ್ ತಗೋಬೇಕಾದ್ರೆ ನೀವೇ ಕಂಡುಹಿಡಿಬಹುದು ಈ ಒಂದು ಮೊಬೈಲ್ ಅಲ್ಲಿ ಒರಿಜಿನಲ್ ಡಿಸ್ಪ್ಲೇ ಇದೆಯಾ, ಡೂಪ್ಲಿಕೇಟ್ ಡಿಸ್ಪ್ಲೇ ಇದೆಯಾ, ಡೂಪ್ಲಿಕೇಟ್ ಬ್ಯಾಟರಿ ಇದೆಯಾ. ಸೊ ಈ ರೀತಿಯಾಗಿ ನಿಮಗೆ ಒಂದು ನಾಲೆಜ್ ಸಿಕ್ಬಿಡುತ್ತೆ, ನೀವೇ ಆರಾಮಾಗಿ ಚೆಕ್ ಮಾಡಬಹುದು. ಇವಾಗ ನಾರ್ಮಲ್ ಆಗಿ ಐಫೋನ್ಸ್ ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಇವಾಗ ಐಫೋನ್ಸ್ ತಗೋಬೇಕಾದ್ರೆ ಪ್ರೈಸಸ್ ಜಾಸ್ತಿನೇ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಐಫೋನ್ಸ್ ಏನಾದ್ರು ಸೆಕೆಂಡ್ಸ್ ಸಿಗ್ತಾ ಇದೆ ಅಂದ್ರೆ ಆ ಒಂದು ಐಫೋನ್ಸ್ ನ ಪರ್ಚೇಸ್ ಮಾಡ್ತೀವಿ. ಅವಾಗ ನಾವೇನೋ ಕೂಡ ಚೆಕ್ ಮಾಡ್ಕೊಳೋದಿಲ್ಲ, ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀವಿ. ಒಂದೆರಡು ದಿವಸ ಆಗಿದ್ದಾದ್ಮೇಲೆ ನಿಮಗೆ ಡಿಸ್ಪ್ಲೇ ಇಶ್ಯೂಸ್ ಇರೋದು, ಬೇಗ ಬ್ಯಾಟರಿ ಖಾಲಿ ಆಗೋದು, ಮೊಬೈಲ್ ಹೀಟ್ ಆಗೋದು, ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಇರುತ್ತೆ. ನೆಕ್ಸ್ಟ್ ಟೈಮ್ ಇಂದ ನೀವೇನಾದ್ರು ಸೆಕೆಂಡ್ಸ್ ಗೆ ಐಫೋನ್ ತಗೊಂತಾ ಇದ್ದೀರಾ ಅಂದಾಗ ಏನೇನೆಲ್ಲ ಚೆಕ್ ಮಾಡಿ ಆ ಒಂದು ಐಫೋನ್ ತಗೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇವಾಗ ಐಫೋನ್ ತಗೊಂತಾ ಇದ್ದೀರಾ, ಆ ಒಂದು ಐಫೋನ್ ಅಲ್ಲಿರೋ ಡಿಸ್ಪ್ಲೇ ಒರಿಜಿನಲ್ ಫೇಕ್ ಅಂತ ಹೇಳ್ಬಿಟ್ಟು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ತುಂಬಾನೇ ಸಿಂಪಲ್. ಜಸ್ಟ್ ಈ ರೀತಿಯಾಗಿ ನೀವು ಕಂಟ್ರೋಲ್ ಪ್ಯಾನಲ್ ನ ಓಪನ್ ಮಾಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕೆಳಗಡೆ ನಿಮಗೆ ಟ್ರೂ ಟೋನ್ ಅಂತ ಹೇಳ್ಬಿಟ್ಟು ಬರಬೇಕು. ಟ್ರೂ ಟೋನ್ ಅಂತ ಇತ್ತು ಅಂದ್ರೆ ಅದು ಒರಿಜಿನಲ್ ಡಿಸ್ಪ್ಲೇ, ಅದಿಲ್ಲ ಆದ್ರೆ ಅದು ಫೇಕ್ ಡಿಸ್ಪ್ಲೇ. ಈಗ ಎರಡನೇದು ನೀವು ತಗೊಂತಾ ಇರೋ ಐಫೋನ್ ಅಲ್ಲಿ ಬ್ಯಾಟರಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋಣ ಅಂದ್ರೆ ಸೆಟ್ಟಿಂಗ್ಸ್ ಹೋಗಿ. ಸೊ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಬ್ಯಾಟರಿ ಆಪ್ಷನ್ ಇರುತ್ತೆ, ಅಲ್ಲಿ ನಿಮಗೆ ಬ್ಯಾಟರಿ ಎಂತ ಅಂತ ಹೇಳ್ಬಿಟ್ಟು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಇರುತ್ತೆ. 80 ಒಳಗಡೆ ಇರಬಾರ್ದು, 80 ಮೇಲೆ ಇರಬೇಕು. 80 ಮೇಲೆ ಇದ್ರೇನೆ ಆ ಒಂದು ಐಫೋನ್ ನ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳೋದಿಕ್ಕಾದ್ರೆ ಹೋಗ್ಬೇಕು. ಮೂರನೇದು ನೀವು ತಗೊಂತಾ ಇರೋ ಐಫೋನ್ ಅಲ್ಲಿ ಎಲ್ಲಾ ಪಾರ್ಟ್ಸ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳೋದು ಅಂದ್ರೆ ಫೋನ್ ಡಾಕ್ಟರ್ ಪ್ಲಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇರುತ್ತೆ. ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ರನ್ ಕೊಡಿ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ರಿಪೋರ್ಟ್ ಆದ್ರೆ ಕೊಡುತ್ತೆ. ಆ ರಿಪೋರ್ಟ್ ಆಧಾರದ ಮೇಲೆ ಆ ಒಂದು ಐಫೋನ್ ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೀವೇ ಡಿಸೈಡ್ ಆಗ್ಬೋದು. ನೆಕ್ಸ್ಟ್ ಟೈಮ್ ಇಂದ ನೀವು ಐಫೋನ್ ತಗೋಬೇಕಾದ್ರೆ ಎಲ್ಲ ಮೆಥಡ್ಸ್ ಕೂಡ ಚೆಕ್ ಮಾಡಿದ್ದಾದ್ಮೇಲೆ ಆ ಒಂದು ಐಫೋನ್ ಆದ್ರೆ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಈ ತರ ವಿಡಿಯೋಸ್ ಮಿಸ್ ಆಗಬಾರ್ದು ಅಂದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ರಲ್ಲ, ನೆಕ್ಸ್ಟ್ ಟೈಮ್ ಇಂದ ನೀವು ಸೆಕೆಂಡ್ಸ್ ಗೆ ಐಫೋನ್ ತಗೋಬೇಕಾದ್ರೆ ಈ ಒಂದು ಸ್ಟೆಪ್ಸ್ ಫಾಲೋ ಮಾಡಿದಾದ್ಮೇಲೆ ನೀವು ಐಫೋನ್ಸ್ ಆದ್ರೆ ತಗೊಳ್ಳಿ. ಪಾಪ ತುಂಬಾ ಜನಕ್ಕೆ ಒಂದು ನಾಲೆಡ್ಜ್ ಇರೋದಿಲ್ಲ, ಒಂದು ಐಡಿಯಾ ಆದ್ರೆ ಇರೋದಿಲ್ಲ, ಏನೋ ಐಫೋನ್ ಅಲ್ಲ ಅಂತ ಹೇಳ್ಬಿಟ್ಟು ತಗೋಬಿಡ್ತೀರಾ. ನಿಮ್ ದುಡ್ಡು ಕಷ್ಟಪಟ್ಟು ದುಡ್ದಿರ್ತೀರಾ, ಸುಮ್ನೆ ಬೇರೆಯವ್ರ ಬಾಯಿಗೆ ಇಟ್ಬಿಟ್ಟು ನೀವು ಮೋಸ ಆದ್ರೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಇಂದ ನೀವು ಐಫೋನ್ ತಗೋಬೇಕಾದ್ರೆ ಈ ಎಲ್ಲಾ ಸ್ಟೆಪ್ಸ್ ಕೂಡ ಫಾಲೋ ಆದ್ಮೇಲೆ ತಗೊಳ್ಳಿ. ಎಲ್ಲಾನು ಕೂಡ ಒರಿಜಿನಲ್ ಇತ್ತು ಅಂದ್ರೇನೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳೋದಿಕ್ಕಾದ್ರೆ ಹೋಗ್ಬೇಡಿ. ರೀಸನ್ ಏನು ಅಂದ್ರೆ ಕಮ್ಮಿ ಪ್ರೈಸ್ ನಿಮಗೆ ಐಫೋನ್ಸ್ ಸಿಗುತ್ತೆ ಅಂತ ತಕ್ಷಣ ಕಂಪ್ಲೀಟ್ ಆಗಿ ಡೂಪ್ಲಿಕೇಟ್ ಇರುತ್ತೆ, ಡೂಪ್ಲಿಕೇಟ್ ಪಾರ್ಟ್ಸ್ ನೇ ಯೂಸ್ ಮಾಡಿರ್ತಾರೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಈ ಸ್ಟೆಪ್ಸ್ ಒಂದು ಫಾಲೋ ಆದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಫೈನಲ್ ಆಗಿ ನೋಡ್ಕೊಂಡ್ರೆ ಮತ್ತೆ ಐಫೋನ್ಸ್ ಎಲ್ಲಿ ತಗೋಬೇಕು. ಇವಾಗ ಹೊಸ ಐಫೋನ್ಸ್ ಅಂದ್ರೆ ಎಲ್ ಬೇಕಾದ್ರೂ ಕೂಡ ಸಿಗುತ್ತೆ, ಆದ್ರೆ ಸೆಕೆಂಡ್ಸ್ ಗೆ ನಾವು ಐಫೋನ್ ಎಲ್ಲಿ ತಗೋಬೇಕು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪೇಜಸ್ ಇರುತ್ತೆ, ಆ ಒಂದು ಪೇಜಸ್ ನ ನೀವು ಟ್ರಸ್ಟ್ ಮಾಡಬೇಡಿ ಅಂತ ಹೇಳ್ತೀರಾ. ಮತ್ತೆ ಹೊರಗಡೆ ನಾವು ಐಫೋನ್ಸ್ ಎಲ್ಲಿ ತಗೋಬೇಕು ಅಂತ ನೀವು ಕೇಳ್ತೀರಾ. ಇವಾಗ ನಾನು ನಿಮಗೆ ಒಂದೆರಡು ಅಂಗಡಿ ಹೇಳ್ತೀನಿ, ಇದೇನ್ ಪ್ರಮೋಷನ್ ಅಲ್ಲ, ಮತ್ತೆ ನೀವು ಕಾಮೆಂಟ್ಸ್ ಅಲ್ಲಿ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಬರ್ತೀರಾ. ಇದು ಪ್ರಮೋಷನ್ ಅಲ್ಲ, ನಿಮಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾರ ಹತ್ರ ₹1 ಕೂಡ ಇಸ್ಕೊಂತ ಇಲ್ಲ. ಮತ್ತೆ ನಾನು ಅಂಗಡಿ ಹೆಸರು ಹೇಳ್ದೆ ಅಂತ ಹೇಳ್ಬಿಟ್ಟು ಅವ್ರೇನೋ ದುಡ್ಡು ಕೊಟ್ಟಿದ್ದಾರೆ, ಇವನು ವಿಡಿಯೋ ಮಾಡ್ದ ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ. ಆ ರೀತಿಯಾಗಿ ಅನ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಹಂಗೆ ಏನಾದ್ರೂ ಪ್ರಮೋಷನ್ ಇತ್ತು ಅಂದ್ರೆ ನಾನೇ ಬಾಯ್ಬಿಟ್ಟು ಹೇಳ್ತೀನಿ ಪ್ರಮೋಷನ್ ಮಾಡ್ತಿದ್ದೀನಿ ಅಂತ ಹೇಳಿ. ನಾನು ಯಾವ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ, ನಿಮಗೆ ಯೂಸ್ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಕ್ಯಾಶಿಫೈ ಸ್ಟೋರ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಈ ಸ್ಟೋರ್ಗೆ ಹೇಳ್ಬೇಕಂದ್ರೆ ನಾನು ರೀಸೆಂಟ್ ಆಗಿ ಬೆಂಗಳೂರಿಗೆ ಹೋದಾಗ ಅವರಿಗೆ ಫೋನ್ ಮಾಡಿ ಕೇಳಿದ್ದೆ, ನಾನು ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ರಿವ್ಯೂ ಮಾಡ್ತೀನಿ, ಸೊ ಮೊಬೈಲ್ಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ ಅಂದ್ರೆ ಅವ್ರು ಏನಾದ್ರು ಅಂದ್ರೆ ಸರಿ ಓಕೆ ಅಂದ್ರೆ ಹೇಳ್ಬೇಕಂದ್ರೆ ಫಸ್ಟ್ ಅವರೇ ನನಗೆ ಇನ್ವೈಟ್ ಮಾಡಿದ್ರು. ಆದ್ರೆ ನನಗೆ ಟೈಮ್ ಇಲ್ದ ನಾನು ಹೋಗೋದಿಕ್ಕಾದ್ರೆ ಆಗಿರ್ಲಿಲ್ಲ. ಆಮೇಲೆ ನಾನೇ ಫೋನ್ ಮಾಡಿ ಕೇಳಿದೆ,
ಬರ್ತೀನಿ ಅಂತೇಳಿ. ಆಮೇಲೆ ಅವರು ಕರೆಕ್ಟ್ ಆಗಿ ರಿಯಾಕ್ಟ್ ಆಗ್ಲಿಲ್ಲ, ಅಂದ್ರೆ ನನ್ನ ಜೊತೆ ಕ್ಲೀನ್ ಆಗಿ ಅವ್ರು ಇಂಟ್ರಾಕ್ಷನ್ ಆದ್ರೆ ಮಾಡ್ಲಿಲ್ಲ. ಅವ್ರಿಗೆ ಅಷ್ಟೇ ಇರ್ಬೇಕಾದ್ರೆ ನನಗೇನು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಬೆಂಗಳೂರಿಗೆ ಹೋದಾಗ 100% ನಾನು ನಿಮಗೆ ಈ ಒಂದು ಸ್ಟೋರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಕೊಡ್ತೀನಿ. ಈ ಸ್ಟೋರ್ ಅಲ್ಲಿ ಏನು ಅಂದ್ರೆ ಈ ಸ್ಟೋರ್ ಅಲ್ಲಿ ಇರೋದೆಲ್ಲ ಜೆನ್ಯೂನು, ಈ ಸ್ಟೋರ್ ಅಲ್ಲಿ ಇರೋದೆಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಆ ಸ್ಟೋರ್ಗೆ ಹೋಗಿ, ಆ ಸ್ಟೋರ್ ಅಲ್ಲಿ ನಿಮಗೆ ಏನು ಅಂದ್ರೆ ಎಲ್ಲಾನು ಕೂಡ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಸ್ಕ್ರಾಚಸ್ ಎಲ್ಲ ಒಂದ್ಸಲ ನೋಡ್ಕೊಳ್ಳಿ. ಇವಾಗ ನಾನು ಏನೇನೆಲ್ಲ ಸ್ಟೆಪ್ಸ್ ಹೇಳದ್ನಲ್ಲ, ಈ ಎಲ್ಲಾ ಸ್ಟೆಪ್ಸ್ ಕೂಡ ಅದರಲ್ಲಿ ಫಾಲೋ ಮಾಡಿ, ಎಲ್ಲಾನು ಕೂಡ ಒರಿಜಿನಲ್ ಇದೆಯಾ ಅಂತ ಚೆಕ್ ಮಾಡಿದಾದ್ಮೇಲೆ ಆ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ. ರೀಸನ್ ಏನು ಅಂದ್ರೆ ಎಲ್ಲೋ ದುಡ್ಡು ಹಾಕ್ತಿವಿ, ಎಲ್ಲೋ ಮೊಬೈಲ್ ಬರುತ್ತೆ ಅದಲ್ಲ. ನೀವು ರಿಯಲ್ ಆಗಿ ಒಂದು ಮೊಬೈಲ್ ನೋಡ್ಬೇಕು, ನೋಡಿದಾದ್ಮೇಲೆ ಆ ಮೊಬೈಲ್ ನ ಪರ್ಚೇಸ್ ಮಾಡಿ. ಅದಕ್ಕೋಸ್ಕರ ನಾನು ಕ್ಯಾಶಿಫೈ ಸ್ಟೋರ್ ಹೇಳ್ತಾ ಇದ್ದೀನಿ. ಇನ್ನ ಎರಡನೇದು ನೋಡ್ಕೊಂಡ್ರೆ, ರೀಸೆಂಟ್ ಡೇಸ್ ಅಲ್ಲಿ ನಾನು ರೀಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸ್ಟೋರ್ ನನಗೆ ತುಂಬಾ ಕಾಣಿಸ್ತು ಅಂತಾನೆ ಹೇಳ್ಬೋದು. ಅಂಗಡಿ ಹೆಸರು ಬಂದ್ಬಿಟ್ಟು ಮೊಬೈಲ್ ಪ್ಲಾನೆಟ್ ಅಂತೇಳಿ, ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತೀನಿ. ಇವ್ರ ಹತ್ರ ಏನು ಅಂದ್ರೆ ನಿಮಗೆ ತುಂಬಾ ಐಫೋನ್ಸ್ ಆದ್ರೆ ಸಿಗುತ್ತೆ. ಆ ಒಂದು ಐಫೋನ್ಸ್ ನ ನೀವು ಲೈವ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನಿಮಗೆ ಇಷ್ಟ ಆಯ್ತು ಅಂದ್ರೇನೆ ತಗೋಬಹುದು. ಈ ಎರಡು ಸ್ಟೋರ್ ನ ನೀವು ಫಾಲೋ ಆಗಿ, ಎರಡು ಸ್ಟೋರ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗೆ ಅನ್ಸಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಏನಾದ್ರೂ ಬೆಸ್ಟ್ ಅಂದ್ರೆ ಎರಡು ಸ್ಟೋರ್ಸ್ ಅಂತ ನಾನು ಅಂದ್ಕೊಂತಾ ಇದ್ದೀನಿ. ಯಾಕೆಂದ್ರೆ ನನಗಿರೋ ನಾಲೆಡ್ಜ್ ಪ್ರಕಾರ ತಗೊಂಡು ಈ ಒಂದು ಸ್ಟೋರ್ಸ್ ಆದ್ರೆ ಹೇಳ್ತಾ ಇದ್ದೀನಿ. ಈ ಎರಡು ಸ್ಟೋರ್ಸ್ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ, ನಿಮಗೆ ಏನಾದ್ರೂ ಐಫೋನ್ಸ್ ರೀಸನಬಲ್ ಪ್ರೈಸ್ ಸಿಕ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ನಾನು ನಿಮಗೆ ಹೇಳದ್ನಲ್ಲ 20,000 25,000 ಅಂತ ಪ್ರೈಸ್ಗೆಲ್ಲ ನಿಮಗೆ ಐಫೋನ್ಸ್ ಆದ್ರೆ ಸಿಗೋದಿಲ್ಲ. ಅಂತ ಪ್ರೈಸಿಗೆ ನಿಮಗೆ ಐಫೋನ್ಸ್ ಸಿಗ್ತಾ ಇದೆ ಅಂದ್ರೆ ಅದು ಕಂಪ್ಲೀಟ್ಲಿ ಡೂಪ್ಲಿಕೇಟ್ ಅಂತಾನೆ ಹೇಳ್ಬೋದು. ಒಂದು 40,000 45,000 ರೇಂಜ್ ಅಲ್ಲಿ ನಿಮಗೆ ಐಫೋನ್ಸ್ ಆದ್ರೆ ಸಿಗುತ್ತೆ. ಆ ಒಂದು ಐಫೋನ್ಸ್ ನ ತಗೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ. ಈ ಸ್ಟೋರ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕ್ಯಾಶಿಫೈ ಸ್ಟೋರ್ ಹುಡ್ಕೋದೇನು ನಿಮಗೆ ಕಷ್ಟ ಆಗೋದಿಲ್ಲ. ಯಾಕೆಂದ್ರೆ ಬೆಂಗಳೂರಲ್ಲಿ ಏರಿಯಾದಲ್ಲೂ ಕೂಡ ನಿಮಗೆ ಒಂದೊಂದು ಕ್ಯಾಶಿಫೈ ಸ್ಟೋರ್ ಆದ್ರೆ ಇರುತ್ತೆ. ಒಂದ್ಸಲ ನೀವು ಹೋಗ್ಬಿಟ್ಟು ಅಲ್ಲಿ ಮಾತಾಡಬಹುದು. ನಿಮಗೆ ಮೊಬೈಲ್ ಪ್ಲಾನೆಟ್ ಹೇಳದ್ನಲ್ಲ, ಈ ಅಂಗಡಿಗೆ ಸಂಬಂಧಪಟ್ಟ ಮೊಬೈಲ್ಸ್ ನಂಬರ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಮಾತಾಡಿ ಲೈವ್ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ಆದ್ರೆ ಪರ್ಚೇಸ್ ಮಾಡಿ. ಈ ಸ್ಟೋರ್ ಅಲ್ಲೇ ನನಗೆ ಇನ್ನೂ ಒಂದು ಇಷ್ಟ ಆಗಿದ್ದೇನು ಅಂದ್ರೆ, ನಿಮಗೆ ಫಾರಿನ್ ಪ್ರೈಸ್ ಅಲ್ಲೇ ಐಫೋನ್ಸ್ ಕೊಡ್ತಾರೆ. ನೀವು ಹೊಸ ಐಫೋನ್ಸ್ ತಗೋಬೇಕಂದ್ರೂ ಕೂಡ ನಿಮಗೆ ಹೊಸ ಐಫೋನ್ಸ್ ಕೂಡ ಸಿಗುತ್ತೆ, ಅದು ಕೂಡ ಫಾರಿನ್ ಪ್ರೈಸ್ ಅಲ್ಲೇ ಕೊಡ್ತಾರೆ. ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು 20,000 ಎಕ್ಸ್ಟ್ರಾ ಕೊಟ್ಟು ಹೊಸ ಐಫೋನ್ ತಗೊಳ್ಳೋ ಬದಲು ಇವ್ರ ಹತ್ರ ತಗೊಳ್ಳಿ, ನಿಮಗೆ ಫಾರಿನ್ ಪ್ರೈಸ್ ಅಲ್ಲೇ ನಿಮಗೆ ಐಫೋನ್ಸ್ ಆದ್ರೆ ಸಿಗುತ್ತೆ. ಸೊ ಈ ರೀತಿಯಾಗಿ ನನಗೆ ಇಷ್ಟ ಆಗಿರೋದು ಏನೇನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆ ಒಂದು ಅವೇರ್ನೆಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಯೇಟ್ ಮಾಡಿದ್ದೀನಿ. ಮೇಜರ್ ಆಗಿ ಆಂಡ್ರಾಯ್ಡ್ ಮೊಬೈಲ್ಸ್ ತಗೋಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ. ಮೇಜರ್ ಆಗಿ ಐಫೋನ್ಸ್ ಅಂತಾನೆ ಹೇಳ್ಬೋದು. ಐಫೋನ್ಸ್ ಅಲ್ಲಿ ತುಂಬಾ ಮೋಸ ನಡೀತಾ ಇರುತ್ತೆ. ಸುಮ್ಮನೆ ದುಡ್ಡು ಕಳ್ಕೊಂತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತಿನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮತ್ತೆ ಕಾಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಪ್ರಮೋಷನ್ ಅಂದ್ರೆ 100% ನನಗೆ ಕೋಪ ಬರುತ್ತೆ. ಯಾಕೆಂದ್ರೆ ವಿಡಿಯೋದಲ್ಲೇ ಹೇಳಿದ್ದೀನಿ ಇದು ಪ್ರಮೋಷನ್ ಅಲ್ಲ. ಯಾಕೆಂದ್ರೆ ನೀವು 100% ತುಂಬಾ ಜನ ಇರ್ತಾರೆ ಕಾಮೆಂಟ್ಸ್ ಅಲ್ಲಿ ಬಂದು ಹಾಕ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರಮೋಷನ್ ಇತ್ತು ಅಂದ್ರೆ ನಾನೇ ಹಾಕ್ತೀನಿ ಪ್ರಮೋಷನ್ ಅಂತ ಹೇಳ್ಬಿಟ್ಟು. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ. ನಿಮ್ ದುಡ್ಡು ಸುಮ್ಮನೆ ಅವ್ರ ಹತ್ರ ಇವ್ರ ಹತ್ರ ಅವ್ರಿಗೂ ಇವ್ರಿಗೂ ಕೊಟ್ಬಿಟ್ಟು ಸುಮ್ಮನೆ ನೀವು ದುಡ್ಡು ಕಳ್ಕೊಂತೀರಾ, ಮೋಸ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.